ಹಾಯ್ ಎಲ್ಲರಿಗೂ ನಮಸ್ಕಾರ. ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡಿ ಅಂತ ದೊಡ್ಡವರು ಹೇಳಿದ್ದಾರೆ. ಹಾಗಾಗಿ ನನ್ನ ಮನೆ ಕತೆ ನಿಮಗೆ ಗೊತ್ತಾಗಬೇಕು, ನೀವು ತಿಳ್ಕೊಳ್ಬೇಕು ಅನ್ನಂಗಿದ್ರೆ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೂ ಕೂಡ ಅರ್ಥ ಆಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಸಾಲಾಗಿ ಹಬ್ಬಗಳಂತೂ ಸ್ಟಾರ್ಟ್ ಆಯಿತು. ಇನ್ನು ನಮ್ಮ ಮನೆ ಫಂಕ್ಷನ್ನು ಕೂಡ ಬಂತು. ಹಾಗಾಗಿ ಎರಡಕ್ಕೂ ಒಟ್ಟಿಗೆ ಕ್ಲೀನ್ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಇನ್ನು ನಮ್ಮ ಮನೆಯಲ್ಲಿ ರಾಯಲ್ ಏಷ್ಯನ್ ಪೇಂಟು ಮಾಡಿರೋದ್ರಿಂದ ನಮಗೆ ತುಂಬ ಏನು ಪೇಂಟಿನ ಅವಶ್ಯಕತೆ ಜಾಸ್ತಿ ಇರಲಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲಲ್ಲಿ ಮಾತ್ರ ಪೇಂಟ್ ಮಾಡಿಸ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಇನ್ನು ಪೇಂಟರ್ ಬರೋಷ್ಟೊತ್ತಿಗೆ ನಾವು ಸ್ವಲ್ಪ ಕೆಲಸಗಳನ್ನು ಮನೆಯಲ್ಲಿ ಮಾಡ್ಕೋಬೇಕಾಗುತ್ತಲ್ಲ, ಎಲ್ಲೆಲ್ಲಿ ಏನೇನು ಮುಚ್ಚಿಡಬೇಕು, ಅರೇಂಜ್ ಮಾಡ್ಕೋಬೇಕು ಅಂತ ಹೇಳಿ ನಾನು ತುಂಬ ವಸ್ತುಗಳನ್ನು ಎಲ್ಲೂ ತೆಗೆದು ಸೈಡ್ಗಿಟ್ಟಿಲ್ಲ. ಇರುವಂತಹ ಜಾಗಗಳಲ್ಲೇ ಅವುಗಳಿಗೇ ಸ್ವಲ್ಪ ಬಟ್ಟೆಗಳನ್ನು ಕ್ಲೋಸ್ ಮಾಡಿ ಇಟ್ಟಿದ್ವಿ. ಹಾಗಾಗಿ ಅವ್ರಿಗೂ ಕೂಡ ಈಸಿ ಆಯಿತು. ಇನ್ನು ನಾನು ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ನಾನು ಈ ಥರ ಪ್ಲ್ಯಾನ್ ಮಾಡಿದೆ. ಸೀಲಿಂಗ್ ಅಷ್ಟೇ ಮಾಡಿಸಿದ್ವಿ. ಇದೆಲ್ಲ ನೀಟಾಗಿ ವಾಲೆಲ್ಲ ಹಾಗೆ ಚೆನ್ನಾಗಿದೆ. ಹಾಗಾಗಿ ವಾಲ್ಗೇನೋ ವಾಲ್ ಪೇಂಟ್ ಏನು ಮಾಡಿಸಿಲ್ಲ. ಶೋರೂಮ್ಗೂ ಕೂಡ ಹಳೇದೇ ಪೇಂಟು, ಇದು ಕೂಡ ಹಳೆ ಪೇಂಟೇ, ಇದನ್ನು ಏನೋ ಚೇಂಜ್ ಮಾಡಿಲ್ಲ, ಮೇಂಟೈನ್ ಮಾಡಿದ್ದೀವಲ್ಲ. ಹಾಗಾಗಿ ಇದೇ ಇರಲಿ ಅಂತೇಳಿ ನಾನು ಈ ಪೇಂಟನ್ನು ಯಾವುದನ್ನು ಚೇಂಜ್ ಮಾಡಿಲ್ಲ. ಮನೆ ಒಳಗಡೆ ಸೀಲಿಂಗ್ ಕೆಲಸ ಆಲ್ಮೋಸ್ಟ್ ಎಲ್ಲ ಒಂದು ದಿನಕ್ಕೆ ಕಂಪ್ಲೀಟ್ ಮಾಡಿದ್ರು. ಇನ್ನಿದೆಲ್ಲ ಔಟ್ಸೈಡು ಬಟ್ಟೆಗಳ ರಾಶಿ. ಇದು ಒಗಿಬೇಕು. ನಮ್ಮ ರಾಯ್ ನೋಡಿ, ಇವನು ಸಂಪು ಬಿಟ್ಟ ಮೇಲೆ ಇಲ್ಲ. ಇವೆಲ್ಲ ತೊಳೆಯೋದು, ಇದೆಲ್ಲ ವಾಶ್ ಮಾಡೋಕ್ಕೆ ತೆಗೆದಿಟ್ಟಿರೋದು. ನೆನ್ನೆಲ್ಲ ಆಗಿರೋ ಕೆಲಸ ಇದು ಆ್ಯಕ್ಚುಲಿ ಮಾಡಿಲ್ಲ. ಇದೆಲ್ಲ ಸೀಲಿಂಗಿಗೆಲ್ಲ ಇದು ಹಿಂದೆ ಎಲ್ಲ ಸ್ಟಾರ್ ಆಗ್ತಾಯಿದ್ರಲ್ಲ, ಮೂನ್ ಆ ಥರ ಸ್ಟಾರ್ಗಳು ಹಾಕ್ಸಿದ್ದೀವಿ. ಇದಕ್ಕೆಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರೋಂಥದ್ದು ಸ್ಟೋರ್ ರೂಮ್ ಇದು. ಒಂದು ಮನೆ ಅಂದರೆ ಎಷ್ಟು ಸರಕು ಸಾಮಗ್ರಿಗಳಿರುತ್ತೆ ಅಂದರೆ ನಿಜವಾಗ್ಲೂ ನಮಗೆ ಎಷ್ಟು ಜಾಗ ಇದ್ದರೂ ಸಾಕಾಗಲ್ಲ. ಈ ರೂಮಲ್ಲಿ ಸ್ಟೋರ್ ರೂಮಲ್ಲಿ ಬಿಸಾಕೋದು ಅಷ್ಟೇ. ನೋಡಿ, ಇದು ಅಷ್ಟೇ ನೋಡಿ, ಇದು ರಾಯಲ್ ಪೇಂಟೇ. ಇದು ಬರೀ ಸೀಲಿಂಗ್ ಅಷ್ಟೇ ಮಾಡಿರೋದು. ಇದೆಲ್ಲ ಹೊರಗಡೆ ಅನಿಸ್ತಾ ಇದೆಯಾ? ಒಂದು ಕಡೆ ಬಟ್ಟೆ ವಾಷಿಂಗ್. ಅಡುಗೆ ಮನೆ ಪೇಂಟು ಎಲ್ಲ ನೆನ್ನೆ ಮಾಡಿದ್ದಾರೆ ಆಲ್ಮೋಸ್ಟು. ಇದು ಅಷ್ಟೇ. ಇದು ನಮ್ಮದು ಆ್ಯಕ್ಚುಲಿ ಫುಲ್ಲು ಗೋಡೆ ಎಲ್ಲ ಟೈಲ್ಸ್ ಇರೋದ್ರಿಂದ ಇದು ಏನು ಫುಲ್ಲು ಗೋಡೆ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಹಂಗಾಗಿ ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಇಂದ್ರೆ ಮಕ್ಕತೆ ಗೋವಿಂದ ಆಗಿಬಿಡುತ್ತೆ. ಕ್ಲೀನ್ ಮಾಡೋದೇ ಇವಾಗಿರೋದು ಮೇಯ್ನ್ ಪರ್ಪಸ್ ಏನಪ್ಪ ಅಂದರೆ ಈ ಕ್ಲೀನಿಂಗ್ ಒಂದಾದರೆ ಎಲ್ಲ ಕೆಲಸ ಆದಂಗೆ. ಮೇಯ್ನ್ ಇರೋದು ಕ್ಲೀನ್ ಮಾಡೋದೇ ತುಂಬ ಕಷ್ಟದ ಕೆಲಸ. ಇವನು ಒಂದು 10 ಸಾರಿ ಹೋಗ್ತಾನೆ, 10 ಸಾರಿ ಬರ್ತಾನೆ. ಒಂದೇ ಸರಿ ಬೇಗ ಆಗುತ್ತೆ ಪಾಪ. ಅವನು ಹಿಂಗೆ ತಲೆ ಮೇಲೆತ್ತಿ ಹೊಡೆದು ಸಾಕಾಗುತ್ತೆ. ಯಾಕಂದರೆ ತಲೆ ಹಿಂಗೆ ಮೇಲೆ ಎತ್ಕೊಂಡಿರ್ಬೇಕಲ್ವ, ಎಷ್ಟೊತ್ತು ಎತ್ಕೊಂಡಿರೋಕ್ಕಾಗುತ್ತೆ. ಈ ಶೋಕೇಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ನೆನ್ನೆನೇ ಸ್ವಲ್ಪ ಧೂಳು ಉದುರಿಸೋ ಕೆಲಸ ಎಲ್ಲ ನೆನ್ನೆನೇ ಮಾಡಿಸಿದ್ದೀನಿ. ಆದಷ್ಟು ದೊಡ್ಡ ಇದು ಅಷ್ಟೇ. ಇದು ಎಲ್ಲ ಎಲ್ಲೆಲ್ಲಿ ಗಲೀಜಿತ್ತು ಎಲ್ಲನೂ ಕೂಡ ನೀಟಾಗಿ ಒಂದಷ್ಟೆಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಎಷ್ಟು ಸಾಧ್ಯವಾಗಿ ಮಾಡ್ಕೊಬೇಕು. ಸುಮ್ಮನೆ ಎಲ್ಲ ಕೆಳಗಡೆ ಇಳಿಸ್ಬಿಟ್ಟು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಜೋಡಿಸೋಷ್ಟೊತ್ತಿಗೆ ಏನು ಗೊತ್ತಾ, ನಮಗೆ ಈ ಹಬ್ಬಗಳು ಫಂಕ್ಷನ್ಗಳು ಮಾಡೋಷ್ಟು ಖುಷಿನೂ ಹೋಗ್ಬಿಡುತ್ತೆ, ಪೇಷನ್ಸು ಹೋಗ್ಬಿಡುತ್ತೆ. ಬಟ್ಟೆ ಅಲ್ಲಿಂದ ಆಚೆಗೆ ಹಾಕಿರೋ ಬಟ್ಟೆಗಳಲ್ಲಿ ಕ್ಲಿಬ್ಬುಗಳೇ ಇಲ್ಲ. ಈ ಕ್ಲಿಬ್ಬುಗಳನ್ನೂ ಕದ್ಕೊಂಡು ಅಂತಂದರೆ ಓನರ್ ಮನೆ ಕೆಳಗಡೆ ಇದೆ, ಬಟ್ ಈ ಕ್ಲಿಬ್ಬುಗಳಿಗೂ ಕೂಡ ಕಳ್ರಿದ್ದಾರೆ ಬೇ ಇಲ್ಲ. ಇದಕ್ಕೆ ಕದ್ಕೊಂಡೋಗ್ಬಿಟ್ಟಿದ್ದಾರೆ. ಏನು ಮಾಡ್ತೀರಿ ಕರ್ಮ. आप किधर से भैया? किधर से आप? यूपी. नाम क्या है? संगम. कितना साल से? ಹಾಂ, ನೀವೇ ಓನಾಗಿ ಮಾಡ್ತೀರಾ? ಹೌದಾ? ಹಾಂ, ಅಲ್ಲ ಅವರು ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನೋಡಿ, ಕೇಳಿಸ್ಕೊಂಡ್ರ ಪೈಂಟ್ ಅವ್ರ ಕೆಲಸ ಹೆಂಗಿದೆ ಅಂದರೆ, ಪಾಪ ಕೆಲಸ ಮಾಡಿಸ್ಕೊಂಡವ್ರು ಕೊಟ್ಟಿರ್ತಾರಂತೆ, ಬುಕ್ಕಿಂಗ್ ಮಾಡ್ಕೊಂಡಿರ್ತಾರಲ್ಲ ಕಾಂಟ್ರಾಕ್ಟರ್ಗಳು, ಈ ಕೆಲಸಕ್ಕೆ ಬಿಟ್ಟಿರ್ತಾರಲ್ಲ, ಇವ್ರು ಪಾಪ ಇವ್ರಿಗೆ ಸಂಬಳ ಕೊಡಲ್ಲ. ಏನು ಮಾಡ್ತೀರಾ? ಹಂಗೆ ನಮ್ಮ ಹತ್ರ ತೊಗೊಂಡಿರ್ತಾರೆ, ಬಟ್ ಕೆಲಸ ಮಾಡಿಸೋ ಓನರ್ ಹತ್ರ ತೊಗೊಂಡಿರ್ತಾರೆ, ಬಟ್ ಕೆಲಸ ಮಾಡೋ ಇವ್ರಿಗೆ ಕೊಡಲ್ಲ. ಇದು ಇನ್ನು ಇಲ್ಲೆಲ್ಲ ಸ್ವಲ್ಪ ಗಿಡಗಳಿತ್ತು. ಆ ಗಿಡಗಳನ್ನು ನಾನು ಈ ಯೂಟ್ಯೂಬನ್ನು ಸೇರಿಕೊಂಡು ಗಿಡಗಳನ್ನೇ ಮೇಂಟೈನ್ ಮಾಡಿಲ್ಲ. ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಅದಕ್ಕೇ ಹೇಳಿರೋದು. ಯಾವುದು ಈಸಿ ಅಂತೂ ಆಗಲ್ಲ. ಒಂದು ಮದುವೆ ಮಾಡೋಕ್ಕೆ ಕೋಟಿಗಟ್ಟಲೆ ಬೇಕು, ಒಂದು ಮನೆ ಕಟ್ಟೋಕ್ಕೆ ಕೋಟಿಗಳ ಬೇಕು. ಇರೋರು ಮಾಡ್ತಾರೆ, ಇಲ್ಲದೇ ಇರೋರು ನಮ್ಮಂಥವ್ರು ಏನಾಗಿರೋದನ್ನ ಮಾಡಲೇಬೇಕು. ಬಿಡದೇ ಇರೋಕ್ಕಂತೂ ಆಗಲ್ಲ. ನೋಡೋಣ, ಆದಷ್ಟು ಎಷ್ಟಾದರೆ ಅಷ್ಟು ಮಾಡೋಣ. ಓಕೆ, ಬಟ್ ಕೆಲಸದವರು ಆ ಟೈಮ್ ನಮಗೆ ಸಿಕ್ಕಿಲ್ಲ ಅಂತಂದರೆ ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಅಟ್ಲೀಸ್ಟು ಮೈಯಿಂದ ಸ್ವಲ್ಪ ಬೆವರಾದರೂ ಹೋದರೆ ರೋಗ ಬರ್ದಿರ ಇರುತ್ತೆ ಅಂತ ಅಷ್ಟೇ. ಕೆಲಸ ಇದ್ರು ಟಕ್ಕಂತ ಬೇಗ ಮಾಡೋದು ಕೆಲಸ ನನ್ನ ಅಭ್ಯಾಸ, ಏನು ಮಾಡೋಕ್ಕಾಗಲ್ಲ.
ಅಂದರೆ ನಾನು ಕೆಲಸದಲ್ಲಿ ಫಾಸ್ಟ್ ಏನು ಕೆಲಸ ಮಾಡಿದ್ರು ಕೂಡ ನನಗೆ ಬೇಗ ಆಗಬೇಕು ಮಾಡ್ಕೊಳ್ತೀನಿ. ಇವಾಗ ಯಾರೋ ಮಧ್ಯಾಹ್ನ ಆ ಪೇಂಟ್ರು ಕೇಳಿದ್ರು, ಮೇಡಮ್ ನಿಮ್ಮ ಮನೇಲಿ ಕೆಲಸದವ್ರು ಇಲ್ವಾ ಅಂತ. ನಾನು ಹೇಳಿದೆ, ನನಗೆ ಮನೆ ಒಳಗಡೆ ಕೆಲಸ ಮಾಡೋಕ್ಕೆ ನಾನು ಯಾರೂ ಇಟ್ಕೊಂಡಿಲ್ಲ, ಬರೀ ಆಚೆನೂ ಕೆಲಸದವರು ಮನೆ ಒಳಗಡೆನೂ ಕೆಲಸದವರು ಅಂತಂದರೆ ಇನ್ನು ನಾನೇನು ಮಾಡೋದು, ನನಗೇನು ಎಕ್ಸಸೈಸ್ ಇದೆ ಬಾಡಿಗೆ. ಹಾಗಾಗಿ ನಾನು ನನ್ನ ಮನೆ ಒಳಗೆ ಕೆಲಸಕ್ಕೆ ಈ ಥರ ಕೆಲಸಕ್ಕೆ ಸದ್ಯಕ್ಕೆ ಯಾರೂ ಇಟ್ಕೊಳ್ಳಲ್ಲ. ಆಗಿನ ಕಾಲದಲ್ಲಿ ಏನೋ ಓಪನ್ ಕಿಚನ್ ಅಂತ ಹೇಳ್ತಾರೆ, ಬಟ್ ಏನೋ ನಾವು ನಮ್ಮ ಮನೆಗೆ ಬಾಗಿಲಿದೆ ಅಂದ್ಬಿಟ್ಟು ಕಿಚನ್ಗೆ ಬಾಗಿಲು ಇಟ್ಕೊಂಡಿದ್ದೀವಿ. ಈ ಮನೆಗಳು ದೊಡ್ಡ ದೊಡ್ಡದಾಗಿ ಕಟ್ಟೋದು ಸಾಕು, ಈ ಕ್ಲೀನಿಂಗು ಸಾಕು. ಅಬ್ಬಬ್ಬಬ್ಬ ಸಾಕಾಗ್ಬಿಡುತ್ತೆ. ಮನೆಗಳು ದೊಡ್ಡದಾಗಿಲ್ಲ ಅಂತಂದರೆ ಇವ್ರ ಮನೆ ನೋಡಪ್ಪ ಒಂದಿಷ್ಟೇ ಆಗಲಿದೆ ಮನೆ ಅಂತ ಹೇಳ್ತಾರೆ. ಬಟ್ ಈ ಮನೆಗಳು ಕಟ್ಟಿಬಿಟ್ಟ ಮೇಲೆ ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ, ಅದೆಷ್ಟು ಕಷ್ಟ ಆಗುತ್ತೆ ಅಲ್ವಾ. ನಮ್ಮ ಮನೆ ಚಿಕ್ಕದಿತ್ತು, ಜನಗಳ ಮನಸ್ಸೆಲ್ಲ ದೊಡ್ಡದಾಗಿತ್ತು. ಬಟ್ ನಮ್ಮ ಮನೆ ದೊಡ್ಡದಾಗಿದೆ, ಜನಗಳ ಮನಸ್ಸು ಚಿಕ್ಕದಾಗಿದೆ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ನನಗೆ ಅನಿಸುತ್ತೆ ಒಂದೊಂದ್ಸಾರಿ, ಅಯ್ಯೋ ನಮ್ಮ ಮನೆ ಮುಂಚೆ ಇದ್ದಂಗೆ ಚಿಕ್ಕದಾಗಿ ಇರಬೇಕಾಗಿತ್ತು, ಅವಾಗೇ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಇವಾಗ ಎಷ್ಟೋ ಸರಿ ಅನಿಸುತ್ತೆ. ಸುಮಾರು ಜನ ನನಗೊಂದು ಪ್ರಶ್ನೆ ಕೇಳ್ತಾರೆ, ಇಂದ್ರಮ್ಮ ನಿಮ್ಮ ಮನೆ ಇಷ್ಟು ದೊಡ್ಡದಾಗಿದೆಯಲ್ಲ, ನಿಮ್ಮ ಮನೆ ಕೆಲಸ ನೀವೇ ಮಾಡ್ಕೊಳ್ತೀರಾ, ನಿಮ್ಮ ಮನೇಲಿ ಯಾರೂ ಕೆಲಸದವ್ರಿಲ್ವಾ? ಯಾರೇ ಆಗಲಿ ನಮ್ಮ ಮನೆ ಕೆಲಸ ನಾನೇ ಮಾಡ್ಕೊಳ್ತೀನಿ ಅಂತಂದರೆ ನನಗೆ ಪ್ರಶ್ನೆ ಬರೋದು ಒಂದೇ, ನಿಮ್ಮ ಮನೇಲಿ ಕೆಲಸದವ್ರಿಲ್ವಾ? ನಿಮ್ಮ ಮನೇಲಿ ಕೆಲಸದವ್ರಿಲ್ಲ, ಹಂಗಾದ್ರೆ ನಮ್ಮ ಮನೆ ಕೆಲಸ ನಾವು ಮಾಡ್ಕೋಬಾರ್ದು, ಕೆಲಸದವ್ರಿದ್ರೆ ಮಾತ್ರ ಸ್ಟ್ಯಾಂಡರ್ಡು ಅಂತ ಅರ್ಥ ಏನೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಮುಗಿಯೋ ಕೆಲಸ ಅಂತೂ ಅಲ್ವೇ ಅಲ್ಲ, ಇನ್ನೂ ಸುಮಾರು 3-4 ದಿನ ಈ ಕೆಲಸ ಹಿಡಿಯುತ್ತೆ. ಮನೆ ಪೇಂಟಿಂಗ್ ಮಾಡೋದು, ಮನೆ ಕೆಲಸ ಕ್ಲೀನ್ ಮಾಡೋದು ಈಸಿ ಅಂತೂ ಅಲ್ಲವೇ ಅಲ್ಲ. ಹಾಗಾಗಿ ನನಗೆ ಗೊತ್ತಿರೋ ಪ್ರಕಾರ ಸದ್ಯಕ್ಕೆ ಈ ಕೆಲಸ ಮುಗಿಯೋಕ್ಕೆ ಇನ್ನು ಟೈಮು ತಗೊಳುತ್ತೆ. ನನಗೆ ಕೆಲಸ ಮಾಡಿ ನನಗೆ ಬುಸ ಬಂದುಬಿಟ್ಟಿದೆ, ಕಸ ಗುಡಿಸಿದ್ನಲ್ಲ, ಹಾಗಾಗಿ ನನಗೆ ಬುಸ ಅಂತ ಇದ್ದೀನಿ, ಬುಸ್ ಕುಟ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಅಂತೂ ಒಂದು ಸ್ಟೇಜಿಗೆ ಬಂತು, ಮನೆ ಕಸ ಗುಡಿಸಿದ್ದೆಲ್ಲ ಆಯಿತು. ಈಗ ಒಂದು ಸ್ವಲ್ಪ ಕ್ಲೀನಾಗಿ ನೆಲ ಒರೆಸ್ಕೊಂಡ್ಬಿಡೋಣ ಅಂತ ಹೇಳಿ ಬೇಗ ನೆಲ ಒರೆಸ್ಕೊಳ್ತಾ ಇದ್ದೀನಿ. ಆದರೂ ಒಂದು ಸಾರಿ ಯೋಚನೆ ಮಾಡಿದೆ, ನನಗೆ ಒಬ್ರಿಗೇ ಕೆಲಸಕ್ಕೆ ಕಷ್ಟ ಆಗುತ್ತೆ, ಯಾರಾದರೂ ಕರ್ಕೊಳ್ಳೋಣ ಅಂತೇಳಿ ಇಲ್ಲೇ ನಮ್ಮ ಮನೆ ಹತ್ರ ಇದ್ದವ್ರನ್ನ ಯಾರೋ ಒಬ್ಬರನ್ನ ಕರೆದೆ. ಅವಳು ಬಂದಿದ್ದ ತಕ್ಷಣ ಕಸ ಗುಡಿಸ್ಬಿಟ್ಟು ಆದಮೇಲೆ, ಅಯ್ಯೋ ಆಂಟಿ ನನ್ನ ಕೈಲಾಗಲ್ಲ, ನನ್ನ ತಲೆ ಚಕ್ಕರ್ ಬರ್ತಾಯಿದೆ, ನಾನು ಏನು ಮಾಡೋದು ಅಂತ. ಅಯ್ಯೋ ಹೋಗಲಿ ನಾನೇ ಮಾಡ್ಕೊಳ್ತೀನಿ ಅಂತೇಳಿ ಮತ್ತೆ ನಾನೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಮಡಿಕೇರಿ ಟ್ರಿಪ್ ಹೋಗಿದ್ವಿ, ಅವಾಗ ತೊಗೊಂಬಂದ್ವಿ ಇದನ್ನು. ಇದು ಬಾಲಿಗೆ ಹೋದಾಗ ತೊಗೊಂಡು ಬಂದಿದ್ದು ಅಲ್ಲ, ಇದು ಆ್ಯಕ್ಚುಲಿ ಇಲ್ಲ, ಚಂದ್ರಶೇಖರ್ ಗುರೂಜಿ ಅಂತಿದ್ರಲ್ಲ ಹುಬ್ಳಿಯವರು, ಅವ್ರ ಹತ್ರ ಮಾಡ್ತಿದ್ದು ಸರಳ ವಾಸ್ತುದು. ಇನ್ನು ಈ ವಾಲ್ ಪೇಂಟಿಂಗು ಇದು ಅಷ್ಟೇ ಮನೆ ಕಟ್ಟಿದಾಗ ತೊಗೊಂಬಂದು ಹಾಕಿರುವಂಥದ್ದೇ. ಇದುವರೆಗೂ ಕೂಡ ಯಾವುದೇ ಶೇಡ್ ಆಗಿರ್ಬೋದು, ಕಲರ್ ಹೋಗಿರುವಂಥದ್ದಾಗಿರ್ಬೋದು ಏನೂ ಆಗಲಿಲ್ಲ, ಅಷ್ಟೇ ಚೆನ್ನಾಗಿ ನೀಟಾಗಿ ಇದೆ ಪೇಂಟಿಂಗ್ಸು. ಇನ್ನು ನಾನು ಅಷ್ಟೇ ಪ್ರತಿ ಹಬ್ಬಕ್ಕೆ ಒಂದು 6 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದು ಸಾರಿ ಮನೆ ಕ್ಲೀನ್ ಮಾಡಿಸ್ತೀನಿ. ಆ ಟೈಮಲ್ಲಿ ಇವುಗಳು ಕೂಡ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡೋದ್ರಿಂದ ಅವು ಅಷ್ಟೇ ಚೆನ್ನಾಗಿದೆ. ಇನ್ನು ನಮ್ಮ ರಾಯ್ ಫೋಟೋಸು ಇದು ಅಷ್ಟೇ, ಇದು ಆನ್ಲೈನಲ್ಲಿ ನಾವು ಫೋಟೋ ಕೊಟ್ಟು ಅದನ್ನು ಫ್ರೇಮ್ ಮಾಡಿಸಿ ಇಟ್ಕೊಂಡಿದ್ವಿ. ಇನ್ನು ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ಈ ಪೇಂಟ್ ಕೆಲಸ ಮಾಡ್ತಾರೆ. ಅದಾದ ನಂತರ ಇನ್ನು ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ಕೊಬೇಕು. ಏನಪ್ಪ ಅಂದರೆ ಅದೇ ಗುಡಿಸೋದು, ಒರೆಸೋದು, ಕ್ಲೀನ್ ಮಾಡ್ಕೊಳ್ಳೋದು, ವಾಶ್ ಮಾಡ್ಕೊಳ್ಳೋ ಅಂಥದ್ದು. ನಾನು ಒಟ್ಟು ಯಾಮಾರಲಿಲ್ಲ. ಅವ್ರು ಏನೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಅದೇ ರೀತಿ ಈ ಸ್ಕ್ರೀನ್ ಬಟ್ಟೆ ಆಗಿರ್ಬೋದು, ಸೋಫಾ ಕವರ್ ಆಗಿರ್ಬೋದು ಎಲ್ಲನೂ ಕೂಡ ಹಾಗೆ ಬೇಗ ಮಿಷಿನ್ಗೆ ಹಾಕಿ ವಾಶ್ ಮಾಡಿಕೊಂಡು ಒಣಗಿಸ್ಕೊಂಡು ಅಷ್ಟೇ ಬೇಗ ನಾನು ಕೂಡ ಕೆಲಸಗಳನ್ನು ಕಂಪ್ಲೀಟ್ ಮಾಡಿಕೊಂಡೆ. ಈ ದಿನ ಎಷ್ಟು ಕೆಲಸ ಮಾಡಿದ್ದೀನಿ ಅಂತಂದರೆ ನಿಜವಾಗ್ಲೂ ಆವತ್ತಿನ ದಿನ ಇಷ್ಟು ಕೆಲಸ ಮಾಡಿ ಕಂಪ್ಲೀಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ಬಟ್ ನೋಡಿ, ರಾತ್ರಿ 9 ಗಂಟೆ 10 ನಿಮಿಷಕ್ಕೆ ಇಡೀ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಅಡುಗೆನೂ ಕೂಡ ಮಾಡಿಕೊಂಡೆ. ಏನು ಕೃಷ್ಣಪ್ಪ ಇದು ಕೆಲಸ 9 ಗಂಟೆ 20 ನಿಮಿಷ ಎಲ್ಲ ಕೆಲಸ ಕ್ಲೀನಾಗಿ ನೀಟಾಗಿ ಮಾಡಿಕೊಂಡೆ. ಒಂದ್ಸರಿ ತೋರಿಸ್ತೀನಿ ಬನ್ನಿ. ಎಲ್ಲ ಫುಲ್ಲು ನೀಟಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಅಟ್ಲೀಸ್ಟ್ ಒಂದು 80% ಕೆಲಸನ ಮನೆ ಕೆಲಸ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು 20% ಇದೆ. ಇನ್ನೇನೋ ಟಾಯ್ಲೆಟ್ ಬಾತ್ರೂಮ್ಗಳು ಔಟ್ಸೈಡು ಒಂದಷ್ಟಿದೆ. ಅದನ್ನು ನಾಳಿದ್ದಷ್ಟೊತ್ತಿಗೆ ಒಟ್ಟಲ್ಲಿ ಭಾನುವಾರ ಅಷ್ಟೊತ್ತಿಗೆ ನನ್ನ ಕೆಲಸ ಕಂಪ್ಲೀಟ್ ಮಾಡೋದಂತೂ ಪಕ್ಕ 100%. ಇವಾಗ ಊಟಕ್ಕೆ ದೋಸೆ. ವಿಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನು ಮರಿಲೇಬೇಡಿ. ಇನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಅನುಭವ ಏನು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಈ ಮನೆ ಕಟ್ಟೋದು, ಪೇಂಟಿಂಗು, ಕ್ಲೀನಿಂಗು ಎಷ್ಟು ಕೆಲಸ ಇರುತ್ತೆ ಅನ್ನೋದನ್ನು ಖಂಡಿತ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಿ. ವಿಡಿಯೋ ಕೆಳಗಡೆ ಹೈಪ್ಸು ಅಂತ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್, ಟಾಟಾ, ಥ್ಯಾಂಕ್ ಯು.